ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಎಲೆಕ್ಷನ್ ರಿಸಲ್ಟ್ ಬಳಿಕ ದೋಸ್ತಿಗಳಿಗೆ ಮೊದಲ ಬಾರಿಗೆ ಒಂದ್ ರೀತಿ ಮುಖಭಂಗ ಅಂತ ಹೇಳ್ಬೋದು. ಇದರಲ್ಲಿ ಮೈತ್ರಿ ಪಕ್ಷಗಳಿಗೆ ಮೊದಲ ಮಿನಿ ಪರೀಕ್ಷೆಯ ಸೋಲು ಕಂಗೆಡಿಸಿದಂಗೆ ಕಾಣಿಸ್ತಾ ಇದ್ದು, ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಪುಟ್ಟಣ್ಣ ಗೆಲುವಿನ ನಗು ಬೀರಿದ್ರೆ ಮೈತ್ರಿಕೂಟದ ಅಭ್ಯರ್ಥಿ ಎಪಿ ರಂಗನಾಥ್ಗೆ ಸೋಲಾಗಿದೆ. ದೋಸ್ತಿಗಳ ಸೋಲಿನ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದ್ದು, ಉಭಯ ಪಕ್ಷಗಳ ಅಂಗಳದಲ್ಲಿ ಇದೀಗ ಮೊದಲ ಸೋಲಿನ ಪರಾಮರ್ಶೆ ಆಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಪಕ್ಷಕ್ಕೆ ಲೋಕಸಮರಕ್ಕೆ ಈ ಎಲೆಕ್ಷನ್ ಎಚ್ಚರಿಕೆಯ ಗಂಟೆ ಆದಂಗೆ ಕಾಣಿಸ್ತಾ ಇದ್ದು, ರಾಜ್ಯದಲ್ಲಿ ದೋಸ್ತಿಗಳ ಶಕ್ತಿ ಸಾಮರ್ಥ್ಯವನ್ನ ಈ ಫಲಿತಾಂಶ ಓರಿಗೆ ಹಚ್ಚಿದೆ. ಲೋಕಸಭೆಗೆ ಕಾರ್ಯತಂತ್ರಗಳನ್ನ ಬದಲಾಯಿಸಿಕೊಳ್ಬೇಕಾದ ಅಗತ್ಯವನ್ನ ಮೇಬಿ ತೋರಿಸ್ದಂಗೆ ಕಾಣಿಸ್ತಾ ಇದೆ. ಮೈತ್ರಿ ಪಕ್ಷಗಳ ನಡುವೆ ಸೀಟು ಹಂಚಿಕೆ ಮೇಲೂ ಪರಿಣಾಮ ಆಗುತ್ತೆ. ಚುನಾವಣೆ ಗೆಲ್ಲೋಕೆ ಹೆಣೆದಿದ್ದ ತಂತ್ರಗಾರಿಕೆಯಲ್ಲಿ ಆದ ಲೋಪ ಯಾವುದು ಅಂತ ತಿಳಿದುಕೊಳ್ಬೇಕು. ಪರಸ್ಪರ ಆತ್ಮಾವಲೋಕನಕ್ಕೆ ಈ ಒಂದು ರಿಸಲ್ಟ್ ಅವಕಾಶ ಮಾಡಿಕೊಟ್ಟಂಗೆ ಕಾಣಿಸ್ತಾ ಇದೆ. ಇದೀಗ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಜಯವನ್ನ ಕಂಡ ನಂತರ ಅವ್ರು ಹೇಳಿದ್ದು, ಇದೊಂದು ರೀತಿ ಮೈತ್ರಿಯನ್ನ ಜನ ಒಪ್ಪಿಲ್ಲ, ಅವ್ರುಗಳು ಒಪ್ಕೊಂಡಿರ್ಬೋದು, ದೊಡ್ಡ ಮಟ್ಟದ ನಾಯಕರುಗಳು, ಜನ ಒಪ್ಪಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಅವರು ಕೂಡ ಕಾಲೆಳೆದಿದ್ದಾರೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಇದು ಕೇವಲ ಆರಂಭ ಅಷ್ಟೇ. ಲೋಕಸಭಾ ಚುನಾವಣೆಯಲ್ಲಿ ಜನರ ಮನಸ್ಥಿತಿ ಏನು ಅನ್ನೋದಕ್ಕೆ ಚುನಾವಣಾ ಫಲಿತಾಂಶವೇ ಸಾಕ್ಷಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಮೈತ್ರಿಕೂಟ ಏನೋ ನಿರೀಕ್ಷೆ ಮಾಡಿತ್ತು, ಬಟ್ ಎಲ್ಲಿ ಉಲ್ಟಾ ಆಗಿದೆ, ತಲೆ ಕೆಳಗಾಗಿದೆ ಅನ್ನುವಂಥದ್ದು ಅವರಿಗೀಗ ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ. ಹಾಗೆ ನೋಡೋದಾದ್ರೆ ಒಟ್ಟು 9 ಜನ ಅಭ್ಯರ್ಥಿ ಇದ್ದು ಈ ಸಲ ಚುನಾವಣಾ ಕಣದಲ್ಲಿ. ಪುಟ್ಟಣ್ಣ 5ನೇ ಸಲಕ್ಕೆ ಸತತವಾಗಿ ಅವರು ಗೆಲುವು ಸಾಧಿಸಿ ಪರಿಷತ್ಗೆ, ವಿಧಾನ ಪರಿಷತ್ಗೆ ಮತ್ತೊಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಇದೇ ತಿಂಗಳು 16ನೇ ತಾರೀಕು ಆಗಿತ್ತಲ್ವಾ, ಪುಟ್ಟಣ್ಣ ಅವರು ಜಯವನ್ನ ಸಾಧಿಸಿದ್ದಾರೆ. ಬಿಜೆಪಿಯವರು ಮತ್ತು ಜನತಾದಳದವರು ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದೆ. ಇದು ಪ್ರಾರಂಭ. ಪಾರ್ಲಿಮೆಂಟ್ಗೆ ಇದೇ ಮೂಡು ರಾಜ್ಯದ ಜನತೆಯಲ್ಲಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತೇಳಿ ನಾನು ಮತ್ತೆ ಪುಟ್ಟಣ್ಣವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಿಜಾಬ್ ಯಾಕೋ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲಪ್ಪ, ಮುಗಿದೋದ ಅಧ್ಯಾಯ ಅಂತ ಅಂದ್ಕೊಳ್ಳೋಂಗೆ ಇಲ್ಲ. ಇದೀಗ ಹಿಜಾಬ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನಿದೆ ಮತ್ತೆ ಗೊಂದಲದ ನಡೆ ಅನುಸರಿಸಿದಂಗೆ ಕಾಣಿಸ್ತಾ ಇದ್ದು, 10th ಎಕ್ಸಾಮ್ PUC ಎಕ್ಸಾಮ್ ಇನ್ನೇನು ಹತ್ರ ಬರ್ತಾ ಇದೆ, ಇನ್ನೇನು ಅನೌನ್ಸ್ ಮಾಡ್ತಾರೆ ಡೇಟ್ ಎಲ್ಲ. ಹೀಗಿರುವಾಗ ಅದಕ್ಕೆ ಹಿಜಾಬ್ ಹಾಕೊಂಡು ಹೋಗ್ಬೋದಾ ಅಥವಾ ಇಲ್ವಾ ಅನ್ನೋದು ಇನ್ನೂ ನಿಗೂಢವಾಗಿದೆ. ಪರೀಕ್ಷೆಗೆ ಹಿಜಾಬ್ ಅನುಮತಿ ಬಗ್ಗೆ ಶಿಕ್ಷಣ ಇಲಾಖೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಪರೀಕ್ಷೆಗೆ 9 ದಿನ ಮಾತ್ರ ಬಾಕಿ ಇದ್ರೂ ಸರ್ಕಾರ ನಿರ್ಧಾರ ಘೋಷಣೆ ಮಾಡಿಲ್ಲ. SSLC ಮಕ್ಕಳಿಗೆ ಸಮವಸ್ತ್ರ ಇದೆ, PUC ಮಕ್ಕಳಿಗೂ ಸಮವಸ್ತ್ರ ಇಲ್ಲದೆ ಇರೋದಕ್ಕೆ ಕೆಲವು ಕಡೆ ಇರುತ್ತೆ, PUCಗೂ ಇದೆ ಯೂನಿಫಾರ್ಮ್, ಎಲ್ಲ ಕಡೆ ಇಲ್ಲ ಅಂತ ಏನಲ್ಲ. ಸೊ ಯಾವ ನಿಯಮ ಅಂತ ಸ್ಪಷ್ಟನೆಯನ್ನು ಇನ್ನೂ ಕೊಟ್ಟಿಲ್ಲ. ಪ್ರಾರಂಭ ಆಗೋ ಹೊತ್ತಿದೆ, ನಿರ್ಧಾರ ಪ್ರಕಟ ಮಾಡೋದಾಗಿ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ್ದು. ಸಚಿವರ ಹೇಳಿಕೆಯಿಂದ ಮತ್ತಷ್ಟು ಗೊಂದಲ ಏರ್ಪಟ್ಟಿದೆ. ಇದೇ ಮಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಈ ಹಿಜಾಬ್ ವಿಚಾರವನ್ನ ಮತ್ತೆ ಕೆದಕಿ ತೆಗೆದಿದ್ರು. ಆಹಾರ ಮತ್ತು ವೇಷಭೂಷಣ ಅವರವರ ಇಷ್ಟ ಅನ್ನೋ ಹೇಳಿಕೆಯನ್ನ ಕೊಟ್ಟು ಒಂದ್ ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತದು. ಬಟ್ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಯಾಕಪ್ಪ ಬೇಕು, ನಾವೇ ಒಂದು ಸಮಸ್ಯೆ ತಂದಾಕೊಂಡಂಗೆ ಅಂದ್ಕೊಂಡು ಈಗ ಸೈಲೆಂಟ್ ಆಗಿದ್ದಾರೆ. ಇದು ವಿದ್ಯಾರ್ಥಿಗಳಲ್ಲಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ರೂಲ್ಸ್ ಪ್ರಕಾರ ಏನಿದೆ, ಆರ್ ಇಫ್ ಎನಿ ಕೋರ್ಟ್ ಡೈರೆಕ್ಷನ್ಸ್ ಆರ್ ದೇರ್ ದಟ್ ವಿಲ್ ಬಿ ಫಾಲೋ. ಸ್ಕೂಲ್ ಯೂನಿಫಾರ್ಮ್ ಏನಿದೆ ಅದನ್ನ ಹಾಕೊಂಡು ಬರಬೇಕು ಅಷ್ಟೇ. ಸ್ಕೂಲ್ ಯೂನಿಫಾರ್ಮ್. PUC ಅವರಿಗೆ ಏನು ಲಾ ಇದೆ ಆ ಲಾ ಅಲ್ಲಿ ಅವ್ರು ಹೋಗ್ಬೋದು ಎಕ್ಸಾಮಿಗೆ. ಸೆಕೆಂಡು, ಬೈ ಚಾನ್ಸ್ ಇಫ್ ಇಟ್ ಇಸ್ ಇನ್ ದ ಕೋರ್ಟ್ ವಿಚ್ ಈಸ್ ಆಫ್ ಕೋರ್ಸ್ ಅಲ್ಲ ಇದ್ರೆ ಕೋರ್ಟಲ್ಲಿ ಏನು ಡೈರೆಕ್ಷನ್ಸ್ ಇದೆ ದಟ್ ವಿಲ್ ಬಿ ಫಾಲೋಡ್. ಕೋರ್ಟನ್ನು ಇರೋದ್ರಿಂದ ಅಡ್ವೊಕೇಟ್ ಜನರಲ್ ಅವ್ರ ಜೊತೆ ಗೈಡೆನ್ಸ್ ತೊಗೊಂಡು ನಾವು ಅದನ್ನ ರಿಲೀಸ್ ಮಾಡ್ತೀವಿ ಅಂತ.